ನಮಸ್ಕಾರ ಸ್ನೇಹಿತರೆ. ಬರ್ಡೇ ದಿನ ಸ್ವೀಟ್ ಕೊಡಲಿಲ್ಲ ಅಂದರೆ ನಮ್ಮ ಕೊಲೀಗ್ಸ್ ಅಂತೂ ಖಂಡಿತ ಬಿಡಲ್ಲ. ಬರ್ಡೇ ದಿನ ಡ್ಯೂಟಿಗೆ ಬೇರೆ ಬಂದುಬಿಟ್ಟಿದ್ದೀನಿ. ಎಲ್ಲರೂ ಸ್ವೀಟಲ್ಲಿ ಏನು ಟ್ರೀಟ್ ಇಲ್ವ ಅಂತ ಕೇಳ್ತಾಯಿದ್ರು. ಸರಿ, ನಾನು ತೇಜನ್ ಬ್ರೋ ಗಾಡಿ ತೊಗೊಂಡು ರೊಯ್ ಅಂತ HL ರೋಡಲ್ಲಿರ್ತಕ್ಕಂಥ ಆನಂದ್ ಸ್ವೀಟ್ಸಿಗೆ ಬಂದ್ವಿ. ಏನಾದರೂ ಒಂದು ಸ್ವೀಟ್ಸ್ ತೊಗೊಂಡೋಗಿ ಎಲ್ರಿಗೂ ಕೊಡೋಣ ಅನ್ನಿಸ್ತು. ಸೊ ಅದೇ ರೀತಿ ಬಂದುಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಆನಂದ್ ಸ್ವೀಟ್ಸ್ ಒಳಗಡೆ ಹೋಗ್ತಾ ಇದ್ದಂಗೆ ಹೊರಗಡೆ ಎಲ್ಲ ಜಿಂಗಾಲಾಲ ಥರ ರೆಡಿ ಮಾಡಿ ಫುಲ್ಲು ಮಿಂಚ್ತಾ ಇತ್ತು ಶೋರೂಮ್ ಅಂತೂ. ಯಾಕೆಂದರೆ ದೀಪಾವಳಿ ಅಲ್ವಾ, ಅದಕ್ಕೆ ದೀಪಾವಳಿ ದಿನವೇ ನನ್ನ ಬರ್ಡೇನೂ ಕೂಡ ಬಂದುಬಿಟ್ಟಿದೆ. ಸೊ ಬಂದು ಒಳಗಡೆ ನೋಡ್ತಿದ್ದಂಗೆ ಏನು ಗುರು ಇದು ಜನಜಂಗುಳಿ ತುಂಬಿ ತುಳುಕಾಡ್ತಾ ಇತ್ತು. ಹೆಂಗಪ್ಪ ಈ ಜನಜಂಗುಳಿ ಮಧ್ಯೆ ಹೋಗಿ ಸ್ವೀಟ್ ತರೋದು ಯೋಚನೆ ಮಾಡಿಕೊಂಡು ಹಂಗೂ ನುಗ್ಕೊಂಡು ಕೌಂಟ್ರ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಸೇಲ್ಸ್ ಮ್ಯಾನು ತುಂಬಾ ಬ್ಯುಸಿ, ತಲೆನೇ ಕೆಡ್ಸ್ಕೊತಿಲ್ಲ ನಮ್ಮ ಬಗ್ಗೆ. ಹಂಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಕೊನೆಗೂ ಯಾವ ಸ್ವೀಟ್ ತಗೊಳ್ಳೋದಪ್ಪ ಅಂತ ಯೋಚನೆ ಮಾಡಿಬಿಟ್ಟು ಒಂದು ಸ್ವೀಟ್ನ ಸೆಲೆಕ್ಟ್ ಮಾಡಿದ್ವಿ, ಕಾಜು ಕುನಾಫಾ. ಸೊ ಅದನ್ನು 1 kg ಎಷ್ಟು ಬರುತ್ತೆ ಅಂತ ಕೇಳಿದೀಗ 40 ಪೀಸ್ ಬರುತ್ತೆ ಸರ್ ಅಂದ. 40 ಎಲ್ಲಿ ಸಾಕಾಗುತ್ತೆ ಗುರು, ನಮಗೆ 40 ಅಲ್ಲಪ್ಪ 50 ಪೀಸ್ ಬೇಕು ಅಂದೆ. ಸರಿ ಹೋಗಲಿ 1.5 kg ತೊಗೊಂಡ್ವಿ. 1.5 kg ಸ್ವೀಟ್ ತೊಗೊಂಡು ಅದನ್ನು ನಮ್ಮ ತೇಜನ್ ಬ್ರೋ ಬಿಲ್ಲಿಂಗ್ ಮಾಡ್ಸೋಕ್ಕೆ ಅಂತ ಬಿಲ್ಲಿಂಗ್ ಕೌಂಟ್ರಿಗೆ ಹೋದರು. ಸೊ ನಾನು ಹಾಗೆ ಗ್ಯಾಪಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡಿದೆ, ಬೇರೆನಾದ್ರು ಸ್ವಲ್ಪ ತೊಗೊಳ್ಳೋಣ ಅಂತ. ಅದೇ ರೀತಿ ಒಂದು ಪ್ಯಾಕೆಟು ಚಿಪ್ಸ್ ತೊಗೊಂಡ್ವಿ, ಅದೇ ರೀತಿ ಒಂದು ಪ್ಯಾಕೆಟು ಮಿಕ್ಸರು ಕೂಡ ತೊಗೊಂಡ್ವಿ. ಸೊ ಅದನ್ನು ತೊಗೊಂಡು ಅಲ್ಲಿಂದ ಹೆಂಗಾದರೂ ಈ ಜನ ಜಂಗುಳಿಯಿಂದ ಹೊರಗಡೆ ಹೋದರೆ ಸಾಕಪ್ಪ ಅನ್ನಿಸ್ಬಿಟ್ಟಿದ್ದು. ಯಾಕೆಂದರೆ ಅಷ್ಟೊಂದು ಜನ ಇದ್ದರು ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಸ್ವೀಟ್ಸ್ ತೊಗೊಳ್ಳೋದಕ್ಕೆ. ಜನ ಜಂಗುಳಿ ಮಧ್ಯ ತೂರಾಡಿ ಕಷ್ಟಪಟ್ಟು ಸ್ವೀಟ್ಸ್ ತಗೊಂಡು ಆಚೆ ಬಂದ್ವಿ. ಸೊ ಬನ್ನಿ ಹಾಗಾದರೆ ಇವಾಗ ಹೋಗೋಣ, ಸ್ವೀಟ್ ಎಲ್ಲರಿಗೂ ಕೊಡೋಣ, ಖುಷಿಯಿಂದ ಹಂಚೋಣ. ಹ್ಯಾಪಿ ದಿವಾಲಿ ಜನತೆಗೆ ಹ್ಯಾಪಿ ದೀಪಾವಳಿ. ಎಸ್, ಹ್ಯಾಪಿ ದೀಪಾವಳಿ.